ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ ಯಾವ ರೀತಿಯಲ್ಲಿ Nirya.gov.in ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ಏನಾಗುತ್ತೆ, ಕೆಲವೊಂದು ಸಾರಿ ನಮಗೆ ಬರೀ ಇಂಡಸ್ಟ್ರಿ ಹೇಗೆ ಮಾಡ್ತಾ ಇದೆ ಅಂತ ಗೊತ್ತಾಗಲ್ಲ. ಸೊ ನಾವೇನು ಮಾಡ್ತೇವೆ, ಪ್ರಾಡಕ್ಟು ಅದು ಇದು ಅಂತ ತುಂಬ ರಿಸರ್ಚ್ ಮಾಡ್ತೇವೆ. ಅದು ಕೆಲವೊಂದು ಸಾರಿ ಕನ್ಫ್ಯೂಸಿಂಗ್ ಆಗುತ್ತೆ, ಕೆಲವೊಂದು ವಿಷಯಗಳು ಅರ್ಥನೇ ಆಗಲ್ಲ. ಸೊ ಅವಾಗ ನಾವೇನು ಮಾಡ್ತೇವೆ, ಸೊ ತುಂಬ ರಿಸರ್ಚ್ ಮಾಡೋ ಬದಲು ನೀವೇನು ಮಾಡಿ, ನಿಮ್ಮ ಇಂಡಸ್ಟ್ರಿ ಯಾವುದಿದೆ ಈ Nirya.gov ವೆಬ್ಸೈಟಿಗೆ ಬನ್ನಿ. ಇಲ್ಲಿ ಆಲ್ರೆಡಿ ನಿಮಗೆ ಮುಂದೆನೇ ಕಾಣುತ್ತೆ ಇಂಡಿಯಾ ಇವಾಗ ಆಲ್ರೆಡಿ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅಂತ. ಸೊ ಆಲ್ಮೋಸ್ಟ್ 400 ಬಿಲಿಯನ್ ಎಕ್ಸ್ಪೋರ್ಟ್ ಆಲ್ರೆಡಿ ಆಗಿದೆ ಡಾಲರ್ಸಲ್ಲಿ. ಸೊ ಇದನ್ನು ನೀವು ನೋಡಿದಾಗ ಎಕ್ಸ್ಪೋರ್ಟ್ ಬೆಳೀತಾ ಇದೆಯಾ ಇಲ್ವಾ ಅನ್ನೋದನ್ನು ನಿಮಗೊಂದು ಕ್ಲಿಯಾರಿಟಿ ಇಲ್ಲಿ ಸಿಕ್ಬಿಡುತ್ತೆ. ಅದ್ರ ಜೊತೆಗೆ ಯಾವ ಇಂಡಸ್ಟ್ರಿ ನಡೀತಾ ಇದೆ, ಯಾವ ಇಂಡಸ್ಟ್ರಿ ಡಾಮಿನೇಟಿಂಗ್ ಇದೆ, ಯಾವ ಇಂಡಸ್ಟ್ರಿ ಬೆಳೀತಾ ಇದೆ. ನನ್ನ ಇಂಡಸ್ಟ್ರಿ ಫಾರ್ ಎಕ್ಸಾಂಪಲ್ ನಾನೇನಾದರೂ ಇವಾಗ ರೈಸ್ ಕ್ಯಾಟಗರಿ ನೋಡಿದರೆ ಅಥವಾ ರೆಡಿಮೇಡ್ ಗಾರ್ಮೆಂಟ್ಸ್ ನೋಡಿದರೆ ನನ್ನ ಇಂಡಸ್ಟ್ರಿ ಎಷ್ಟು ಬೆಳೀತಾ ಇದೆ, ಎಷ್ಟು ದೊಡ್ಡ ವಾಲ್ಯೂಮಲ್ಲಿ ನಾನು ಟ್ರೇಡ್ ಮಾಡ್ತಾ ಇದ್ದೇನೆ, ಇದನ್ನು ಪ್ರತಿಯೊಂದನ್ನು ನೀವು ಜಡ್ಜ್ ಮಾಡ್ಬೋದು. ಸೊ ಇದೇನು ತುಂಬ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಡಲ್ಲ, ಇದರಲ್ಲಿ ತುಂಬ ರಿಸರ್ಚ್ಗಳನ್ನ ಮಾಡೋಕ್ಕಾಗಲ್ಲ. ಬಟ್ ಆದರೆ ಏನಂತಂದರೆ ನಮಗೆ ಏನು ಬೇಕಾಗುತ್ತೆ, ನನಗೆ ಇಂಡಸ್ಟ್ರಿ ಹೇಗೆ ಮಾಡ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇದೊಂದು ಪರ್ಫೆಕ್ಟ್ ವೆಬ್ಸೈಟ್. ಇಲ್ಲಿ ನಾನೇನು ಮಾಡ್ತೇನೆ, ಇಲ್ಲಿ ಕಮೋಡಿಟಿಗೆ ಹೋಗಿ ನಾನು ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡ್ತೇನೆ, ಸಬ್ಮಿಟ್ ಮಾಡ್ತೇನೆ. ಇವಾಗ ನನ್ನ ಅಗ್ರಿಕಲ್ಚರ್ ಇಂಡಸ್ಟ್ರಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ ನಾವು ಎಕ್ಸ್ಪೋರ್ಟ್ಸಲ್ಲಿ. ಸೊ ಆ್ಯಸ್ ಎ ಇಂಡಸ್ಟ್ರಿ ನಾವು ನೋಡಿದ್ರೆ ಇವಾಗ 33.27 ಬಿಲಿಯನ್ ಎಕ್ಸ್ಪೋರ್ಟ್ಸ್ ಡಾಲರಲ್ಲಿ ನಾವು ಆಲ್ರೆಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ ಏಪ್ರಿಲ್ದಿಂದ ಫೆಬ್ರವರಿವರೆಗೂ. ಅದೇ ನಿಮಗೆ ಮಂತ್ಲಿ ನೋಡೋದಾದರೆ ಹೋದ ತಿಂಗಳಿಂದ ಇದು ಫೆಬ್ರವರಿ ತಿಂಗಳು ಮತ್ತು ಜನವರಿ ತಿಂಗಳಲ್ಲಿ ನಾವು ಎಷ್ಟು ಎಕ್ಸ್ಪೋರ್ಟ್ ಮಾಡಿದ್ದೇವೆ ಅದು ಕೂಡ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಒಂದು ತಿಂಗಳಿಂದ ತಿಂಗಳಿಗೆ ಕಂಪೇರ್ ಮಾಡಿದರೆ ಎಷ್ಟು ನಾವು ಶೇರ್ ಎಕ್ಸ್ಪೋರ್ಟ್ ಮಾಡ್ತಾಯಿದೆ ಅದು ಗೊತ್ತಾಗುತ್ತೆ. ಸೊ ಇದು ಎಲ್ಲವೂ ಕೂಡ ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡಿದರೆ ನಿಮ್ಮ ಇಂಡಸ್ಟ್ರಿ ಯಾವುದಿರಬೇಕು, ರೈಸ್ ಇರ್ಬೋದಾ, ಮೀಟ್ ಇರ್ಬೋದಾ, ಸ್ಪೈಸಸ್ ಇರ್ಬೋದಾ, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇರ್ಬೋದಾ, ಟಬ್ಯಾಕೋ, ಕಾಫಿ, ಪ್ರತಿ ಒಂದು ಪ್ರಾಡಕ್ಟ್ಗಳ ಬಗ್ಗೆ ನೀವೆಲ್ಲ ಅರ್ಥ ಮಾಡ್ಕೋಬೋದು. ನೀವು ಇಲ್ಲ ಅಂದರೆ ಓಕೆ ನನಗಿವಾಗ ವರ್ಲ್ಡ್ ಡೇಟಾ ಅಂತೂ ಓಕೆ ಯಾವ ಮಾರ್ಕೆಟಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತೇವೆ, 10 ಬಿಲಿಯನ್ ಇಲ್ಲ ಆಗ್ತಾಯಿದೆ, 3 ಬಿಲಿಯನ್ ಇಲ್ಲ ಆಗ್ತಾಯಿದೆ, 299 ಮಿಲಿಯನ್ ಇಲ್ಲ ಆಗ್ತಾಯಿದೆ. ಸೊ ಮಿಲಿಯನು ಮತ್ತು ಬಿಲಿಯನ್ ವ್ಯತ್ಯಾಸಗಳನ್ನ ತಿಳ್ಕೊಳ್ಳಿ, ಅದಾದಮೇಲೆ ನಿಮ್ಮ ಕ್ಯಾಲ್ಕುಲೇಷನ್ ಗೊತ್ತಾಗುತ್ತೆ. ಇಲ್ಲ ಅಂದರೆ ನೀವೇನು ಮಾಡ್ಬೋದು, ಇಲ್ಲಿ ಇಂಡಿಯಾದ ಮೇಲೆ ಕ್ಲಿಕ್ ಮಾಡಿ. ಯಾವ ಸ್ಟೇಟಿಂದ ಏನು ಎಕ್ಸ್ಪೋರ್ಟ್ ಆಗ್ತಾ ಇದೆ, ಯಾವುದರಲ್ಲಿ ನಾವು ಡಾಮಿನೇಟ್ ಮಾಡ್ತಾ ಇದ್ದೇವೆ, ಅಥವಾ ಒಂದು ವೇಳೆ ನನಗೆ ಈ ಇಂಡಸ್ಟ್ರಿಯಲ್ಲಿ ನನಗೆ ಕೆಲಸ ಮಾಡೋದಿದೆ ಬಟ್ ಯಾವ ಸ್ಟೇಟ್ಗಳು ಇದನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಹೈಯೆಸ್ಟು ಅದನ್ನು ನೋಡೋದಾದರೆ ನೀವೇನು ಮಾಡ್ಬೋದು, ಇಲ್ಲಿ ಬನ್ನಿ. ಇಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೇನೆ, ಕಾರ್ಪೆಟ್ ಮತ್ತು ಟೆಕ್ಸ್ಟೈಲ್ಸ್ನ ಸೆಲೆಕ್ಟ್ ಮಾಡ್ತೇನೆ, ಸಬ್ಮಿಟ್ ಕೊಡ್ತೇನೆ. ಸೊ ಸಬ್ಮಿಟ್ ಕೊಟ್ಟಾಗ ಅದು ಏನು ಮಾಡುತ್ತೆ, ಇಂಡಿಯಾದಲ್ಲಿ ಟಾಪ್ ಎಕ್ಸ್ಪೋರ್ಟ್ ಮಾಡ್ತಾ ಇರೋ ರಾಜ್ಯಗಳು ಯಾವುದು ಇಲ್ಲಿ ನೋಡಿ. ಆಲ್ಮೋಸ್ಟ್ 43% ಇಂಡಿಯಾದ ಕಾರ್ಪೆಟ್ಸ್ಗಳನ್ನ ಉತ್ತರ ಪ್ರದೇಶ್ ಒಂದೇ ಸ್ಟೇಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಸೊ ಉತ್ತರ ಪ್ರದೇಶದವರು ಈ ಕಾರ್ಪೆಟ್ಸ್ಗಳನ್ನ ತುಂಬ ಚೆನ್ನಾಗಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಕ್ವಾಲಿಟಿಯಲ್ಲಿ ಸಿಗುತ್ತೆ. ಬದೋಯಿ ಅವೆಲ್ಲ ತುಂಬ ಪಾಪ್ಯುಲರ್ ಜಾಗಗಳು, ಕಾರ್ಪೆಟ್ಗಳನ್ನ ಎಕ್ಸ್ಪೋರ್ಟ್ ಮಾಡೋಕ್ಕೆ ಬೆಸ್ಟ್ ಜಾಗ ಅದು. ಸೊ ನೀವೇನು ಮಾಡ್ಬೋದು, ಆ ಕಾರ್ಪೆಟ್ಗಳನ್ನ ನೀವೇನಾದರೂ ವ್ಯವಹಾರಗಳು ಮಾಡೋದಾದರೆ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಉತ್ತರ ಪ್ರದೇಶಲ್ಲಿ ಇತ್ತು ಅಂದರೆ ಸಾಕಾಗತ್ತೆ. ಸೊ ಈ ಥರ ನೀವು ಪ್ರತಿಯೊಂದು ಪ್ರಾಡಕ್ಟ್ಗೆ, ಪ್ರತಿಯೊಂದು ಇಂಡಸ್ಟ್ರಿಗೆ ನೀವು ಕಂಪೇರ್ ಮಾಡ್ತಾ ಹೋದರೆ ನಿಮಗೆ ನಾಳೆ ಓಕೆ ಫಾರ್ ಎಕ್ಸಾಂಪಲ್ ಕಾಫಿ ನಾನು ಮಾಡಬೇಕು ಅಂತ ಅಂದ್ಕೊಳ್ಳೋಣ. ಕಾಫಿ ಆದರೆ ಇಲ್ಲಿ ನೋಡಿ, ಕರ್ನಾಟಕ 70%, ಆಲ್ಮೋಸ್ಟ್ ಕ್ಲೋಸ್ ಟು 70%ವರೆಗೂ ಇಡೀ ಇಂಡಿಯಾದ ಎಕ್ಸ್ಪೋರ್ಟ್ನ ಕಾಫಿ ಕರ್ನಾಟಕದಿಂದ ಆಗ್ತಾಯಿದೆ. ಅದರಲ್ಲಿ ಕರ್ನಾಟಕದ ಜೊತೆಗೆ ಬೇರೆ ಯಾವ ರಾಜ್ಯಗಳು ಎಕ್ಸ್ಪೋರ್ಟ್ ಮಾಡ್ತಾಯಿದೆ ಅದು ಕೂಡ ನಿಮಗೆ ಇಲ್ಲಿ ಕಾಣುತ್ತೆ. ಬೇರೆ ನಿಮಗೆ ಒಂದು ವೇಳೆ ಕರ್ನಾಟಕ ಸೆಲೆಕ್ಟ್ ಮಾಡೋದಾಯಿತು, ಈಗ ಓಕೆ ನನಗೆ ಬರೀ ಕರ್ನಾಟಕದಿಂದ ನನಗೆ ಬರೀ ಕಾಫಿ ಅಲ್ಲ, ಬೇರೆ ಯಾವ್ಯಾವ ಪ್ರಾಡಕ್ಟ್ಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು ಅನ್ನೋದನ್ನು ನೋಡೋದಾದರೆ ನೀವೇನು ಮಾಡ್ಬೋದು, ಇಲ್ಲಿ ಹೋಗಿ ಆಲ್ ಕಮೋಡಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಸಬ್ಮಿಟ್ ಕೊಡಿ. ಕರ್ನಾಟಕ ಸ್ಟೇಟ್ ಹಾಗೇ ಇರಲಿ, ಕಮೋಡಿಟೀಸ್ ಮಾತ್ರ ಆಲ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ಕರ್ನಾಟಕದಿಂದ ಎಕ್ಸ್ಪೋರ್ಟ್ ಆಗ್ತಾ ಇರೋ ಬೇರೆ ಬೇರೆ ಇಂಡಸ್ಟ್ರಿ ಕ್ರೈಟೀರಿಯಾನ ಅಥವಾ ಇವತ್ತಿನವರೆಗೂ ಎಷ್ಟೆಷ್ಟು ಎಕ್ಸ್ಪೋರ್ಟ್ ಆಗಿದೆ ಅದನ್ನು ನೀವು ನೋಡೋದಾದರೆ ಏಪ್ರಿಲ್ 2024ದಿಂದ ಹಿಡಿದು ಫೆಬ್ರವರಿ 2025ವರೆಗೂ ನಿಮಗೆಲ್ಲ ಡೇಟಾಗಳು ಇಲ್ಲಿದೆ. ಸೊ ಇದರಲ್ಲಿ ತುಂಬ ವಾಲ್ಯೂಮ್ ನೋಡಿದ್ರೆ ಪೆಟ್ರೋಲಿಯಂ ಇದೆ, ಬಟ್ ಮಾಡೋಕ್ಕಾಗತ್ತಾ, ಆಗಲ್ಲ. ಸೊ ಇಂಜಿನಿಯರಿಂಗ್ ಗೂಡ್ಸ್ ಇದೆ, ನನಗೇನು ಗೊತ್ತೇ ಇಲ್ಲ, ಇಂಜಿನಿಯರಿಂಗ್ ಬಗ್ಗೆ ನಂಗೆ ನಾಲೆಜ್ ಇಲ್ಲ, ಬೇಡ. ಬಟ್ ಯಾವುದರ ಬಗ್ಗೆ ನಿಮಗೆ ನಾಲೆಜ್ ಇದೆ, ಹತ್ತಿರ ಯಾವುದಾದ್ರೂ ಸ್ವಲ್ಪ ಆದರೂ ನೀವು ಎಫರ್ಟ್ ಹಾಕಿದರೆ ಕಲಿಬೋದು, ಅದನ್ನು ನೋಡಿಕೊಂಡು, ಯಾಕೆಂದರೆ ಎಲ್ಲದರಲ್ಲೂ ಕೂಡ ಕ್ಯಾಪಿಟಲ್ ಬರುತ್ತೆ, ನಾಲೆಜ್ ಬರುತ್ತೆ, ಪ್ರತಿಯೊಂದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಅದರ ಅಕಾರ್ಡಿಂಗ್ಲಿ ನಿಮಗೆ ದುಡ್ಡುಗಳು ಇರಬೇಕಾಗತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ. ಸೊ ಇಷ್ಟನ್ನು ಮಾಡಿಕೊಂಡು ನಿಮ್ಮ ಇಂಡಸ್ಟ್ರಿನ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮುಂದೆ ಇನ್ನೇನಾದರೂ ಹೆಲ್ಪ್ ಬೇಕಾದರೆ ನಾವಿದ್ದೇವೆ, ಕಾಂಟ್ಯಾಕ್ಟ್ ಮಾಡಿ, ಕೇಳಿ, ತಿಳ್ಕೊಳ್ಳಿ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ.
ಸೊ ಇದರಲ್ಲಿ ಈ ವೆಬ್ಸೈಟಿಂದ ನಿಮಗೆ ಇವತ್ತಿನ ಆಗಿರೋ ಎಕ್ಸ್ಪೋರ್ಟ್ ಬಗ್ಗೆ ಗೊತ್ತಾಗುತ್ತೆ, ನಮ್ಮ ರಾಜ್ಯದಿಂದ ಎಷ್ಟು ಎಕ್ಸ್ಪೋರ್ಟ್ ಆಗ್ತಿದೆ ಗೊತ್ತಾಗುತ್ತೆ, ಅಥವಾ ಒಂದು ವೇಳೆ ಒಂದು ಇಂಡಸ್ಟ್ರಿ ಸೆಲೆಕ್ಟ್ ಮಾಡಿದರೆ ಯಾವ್ಯಾವ ರಾಜ್ಯಗಳು ಎಷ್ಟೆಷ್ಟು ಚೆನ್ನಾಗಿ ಎಕ್ಸ್ಪೋರ್ಟ್ ಮಾಡ್ತಿದೆ ಅದು ಗೊತ್ತಾಗುತ್ತೆ. ಇದು ಎಲ್ಲವನ್ನು ನೋಡಿಕೊಂಡು ನೀವು ಯಾವುದೇ ಥರದ ಪ್ರಾಡಕ್ಟ್ಗಳನ್ನ ಕರ್ನಾಟಕದಿಂದಾಗಿರ್ಬೋದು ಅಥವಾ ಅಕ್ಕಪಕ್ಕ ರಾಜ್ಯಗಳಿಂದಾಗಿರ್ಬೋದು ಅಥವಾ ಇಂಡಿಯಾದಿಂದ ಎಲ್ಲಿಂದಾದರೂ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಪ್ರತಿಯೊಂದನ್ನು ನೀವು ಚೆಕ್ ಮಾಡಿಕೊಂಡು ಅಲ್ಲಿ ಏನು ಮಾಡ್ತಾರೆ, ಅಲ್ಲಿಂದ ಏನು ಪ್ರೊಕ್ಯೂರ್ ಮಾಡ್ಬೋದು, ಅಲ್ಲಿಂದ ನಾನು ಏನಾದರೂ ಎಕ್ಸ್ಪೋರ್ಟ್ ಮಾಡೋದಾದರೆ ನಾನು ಹೇಗೆ ಮಾಡ್ಬೋದು, ಪ್ರತಿಯೊಂದನ್ನು ತಿಳ್ಕೊಂಡು ನೀವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಏನೇ ಹೆಲ್ಪ್ ಬೇಕಾದರೂ ನಾವಿದ್ದೇವೆ, ನಮ್ಮನ್ನು ಬಿಟ್ಟು ಬೇರೆ ಗೌರ್ಮೆಂಟ್ ಎಂಟಿಟೀಸ್ಗಳಿದೆ, ಎಲ್ಲರೂ ಹೆಲ್ಪ್ ಮಾಡ್ತಾರೆ. ನಿಮ್ಮ ಬಿಸ್ನೆಸ್ನ ಬೆಳೆಸ್ಕೊಂಡು ಹೋಗ್ತಾ ಇರಿ. ಸೊ ಯಾವುದೇ ಥರದ ತೊಂದರೆಗಳಿದ್ದರೆ ಅಥವಾ ಏನಾದರೂ ಹೆಲ್ಪ್ ಬೇಕಾದರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.